ನಮಸ್ಕಾರ. ನಾನು ಸರೋಜ ಚಂಗೊಳ್ಳಿ, ಅಡ್ವೊಕೇಟ್. ನಾನಿವತ್ತು ಒಂದು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಮುಂದೆ ಟ್ರಾಫಿಕ್ ಪೊಲೀಸ್ನವರು ನಿಮಗೆ ಫೈನ್ ಕಟ್ಸ್ಕೊಳ್ಳೋ ಹಾಗಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿದೆ. KR ಪೇಟೆಯ ಸುಭಾಷ್ ನಗರದ ನಟರಾಜು ಅವರು ಹೈಕೋರ್ಟ್ಗೆ ಹಾಕಿರುವ ಒಂದು ಅರ್ಜಿ ಒಂದರಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರು ಈ ಆದೇಶವನ್ನು ನೀಡಿದ್ದಾರೆ. ಈ ಆದೇಶದ ಪ್ರಕಾರ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗಿದೆ ಅಂಥೇಳಿ ವ್ಯಕ್ತಿಯೊಬ್ಬನನ್ನು ನಿಲ್ಲಿಸ್ಬಿಟ್ಟು ಸ್ಪಾಟಲ್ಲೇ ಫೈನ್ ಹಾಕೋದಾಗಲಿ ಇನ್ನು ಮುಂದೆ ಮಾಡಲಿಕ್ಕೆ ಕೊಡದು. ಫೈನನ್ನು ಹಾಕಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಮಾತ್ರ ಪವರ್ ಇರೋದು ಅಂತೇಳಿ ಹೈಕೋರ್ಟು ಸ್ಪಷ್ಟವಾಗಿ ಆದೇಶವನ್ನು ನೀಡಿದೆ. ಜ್ಯೂರಿಸ್ಡಿಕ್ಷನಲ್ ಪೊಲೀಸರನ್ನು ಯಾರು ವೈಲೇಷನ್ ಮಾಡಿರ್ತಾರಲ್ಲ ರೂಲ್ಸನ್ನು ಪೊಲೀಸ್ ಕಸ್ಟಡಿಗೆ ಕೊಡಬಹುದೇ ವಿನಃ ವ್ಯಕ್ತಿಯನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳೋ ಹಾಗಿಲ್ಲ. ಅಂತಹ ವಾಹನವನ್ನು ಸ್ಟೇಷನ್ಗೆ ಒಯ್ಯೋ ಹಾಗಿಲ್ಲ. ಕೇಸನ್ನು ಹಾಕಬಹುದು. ಆ ಕೇಸನ್ನು ಆಧಾರವಾಗಿಟ್ಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬಂದು ಆತ ಫೈನ್ ಕಟ್ಟಿ ಹೋಗಬೇಕೇ ವಿನಃ ಸ್ಪಾಟಲ್ಲಿ ಇನ್ನು ಮುಂದೆ ಫೈನ್ ಕಟ್ಟಲಿಕ್ಕೆ ಟ್ರಾಫಿಕ್ ಪೊಲೀಸ್ನರಿಗೆ ಪವರ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನಾವು ತಿಳ್ಕೋಬೇಕು. ಏನು ದಂಡ ಹಾಕಿರ್ತಾರೋ, ಹೆಲ್ಮೆಟ್ ಇಲ್ಲ ಅನ್ನೋ ಕಾರಣಕ್ಕೋ, DL ಇಲ್ಲ ಅನ್ನೋ ಕಾರಣಕ್ಕೋ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೋ, ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೋ ಸ್ಪಾಟಲ್ಲಿ ಅವರು ASI ಕೇಡರಿನ ಸಿಂಗಲ್ ಸ್ಟಾರ್ ಇರುವಂತಹ ಪೊಲೀಸ್ ಆಫೀಸರ್ ವೆರಿಫೈ ಮಾಡಿದ ನಂತರ ಅದು ಕೋರ್ಟಿಗೆ ಬರಬೇಕು. ಕೋರ್ಟಿಂದ ಆತನಿಗೆ ಸಮನ್ಸ್ ಹೋಗಬೇಕು. ವೈಲೇಷನ್ ಮಾಡಿದ ವ್ಯಕ್ತಿ ಕೋರ್ಟಿಗೆ ಬಂದು ಫೈನನ್ನು ಕಟ್ಬೋದು, ಇಲ್ಲ ಅಂದರೆ ಅದನ್ನು ಚಾಲೆಂಜ್ ಮಾಡ್ಬೋದು. ದಿಸ್ ಈಸ್ ಎ ಪ್ರಾವಿಷನ್. ಇನ್ನು ಮುಂದೆ ನೀವು ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಖಂಡಿತ ಸ್ಪಾಟಲ್ಲಿ ನೀವು ಫೈನ್ ಕಟ್ಟೋಕ್ಕೆ ಹೋಗಬೇಡಿ. ಕೇಸ್ ಹಾಕ್ರಿ, ನಾವು ಕೋರ್ಟಲ್ಲಿ ಹೋಗಿ ಫೈನ್ ಕಟ್ಕೊಳ್ತೀನಿ ಅಂತ ಹೇಳಿ ನೀವು ಮುಂದೆ ಹೋಗ್ಬೋದು. ಇನ್ನೊಂದು ವಿಚಾರವನ್ನು ನಾನು ಇದೇ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. KR ಪೇಟೆಯ ಸುಭಾಷ್ ನಗರದ ನಟರಾಜು ಅವರು ಹೈಕೋರ್ಟಿಗೆ ಹಾಕಿರುವಂಥ ಕೇಸ್, ಟ್ರಾಫಿಕ್ ಪೊಲೀಸ್ನವರು ನನಗೆ ಕೆಲಸ ಮಾಡಲಿಕ್ಕೆ ಡಿಸ್ಟರ್ಬ್ ಮಾಡಿದ್ದಾರೆ ನಟರಾಜು ಅವರು ಅಂತ ಹೇಳಿ ಅಲ್ಲಿ ಹಾಕ್ಕೊಳ್ತಾರೆ ಕೇಸನ್ನು. ಅಂದರೆ 353 ಆಫ್ ದಿ IPCಯಲ್ಲಿ ಡಿಸ್ಟರ್ಬೆನ್ಸ್ ಟು ಪಬ್ಲಿಕ್ ಸರ್ವೆಂಟ್ ಟು ವರ್ಕ್ ಅಂತ. ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಮಾಡಿದ್ದಾರೆ ಅಂತ. ಅದನ್ನು ಸಹ ಮ್ಯಾಜಿಸ್ಟ್ರೇಟಿಗೆ ಪವರ್ ಬರುತ್ತೆ, ಎಂಟರ್ಟೈನ್ ಮಾಡಲಿಕ್ಕೆ ಪೊಲೀಸ್ನವರಿಗೆ ಬರೋದಿಲ್ಲ. ಹಾಗಾಗಿ ನೀವು ಖಂಡಿತವಾಗ್ಲೂ ಇನ್ಮೇಲೆ ಸ್ಪಾಟಲ್ಲಿ ಫೈನ್ ಕಟ್ಟೋ ಅವಶ್ಯಕತೆ ಇಲ್ಲ. ನೇರವಾಗಿ ಕೋರ್ಟಿಗೆ ಬಂದು ಕಟ್ಟಬೇಕು ಅಂತೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. ಇಷ್ಟು ಮಾಹಿತಿಯನ್ನು ನೀವು ಕೇಳಿದಿರಿ. ದಯವಿಟ್ಟು ನೀವು ಈ ಚಾನಲನ್ನು ರೆಗ್ಯುಲರ್ ಆಗಿ ನೋಡಿ. ಇಂತಹ ಸಾಕಷ್ಟು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದುವರೆಗೂ ವಾಚ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.